ಎಲ್ರಿಗೂ ಆದಿತ್ಯ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಆದಿತ್ಯ ಭಟ್. ಇದು ಹೌ ಟು ಲರ್ನ್ ಟ್ರಿಗ್ನೋಮೆಟ್ರಿ ವೆರಿ ಈಸಿಲಿ ಪಾರ್ಟ್ 2 ಆಗಿದೆ. ನೀವೇನಾದ್ರೂ ಪಾರ್ಟ್ 1 ಅನ್ನು ನೋಡಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ನೋಡಬಹುದಾಗಿದೆ. ಅದಕ್ಕೂ ಮೊದಲು ನೀವೇನಾದ್ರೂ ನನ್ನ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ನನ್ನ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನೀವು ಹೊಸ ನೋಟಿಫಿಕೇಶನ್ ಅಂದ್ರೆ ನನ್ನ ಚಾನೆಲ್ನ ಹೊಸ ನೋಟಿಫಿಕೇಶನ್ ನೀವು ಪಡ್ಕೊಳ್ಬಹುದಾಗಿದೆ. ಸೊ ಇವತ್ತು ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂದ್ರೆ ಏನು ಮತ್ತೆ ಅವುಗಳ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಸ್ಟ್ಯಾಂಡರ್ಡ್ ಆಂಗಲ್ಸ್. ಸೊ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂದ್ರೆ ಯಾವ್ಯಾವಪ್ಪ ಅಂತಂದ್ರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಅಂಡ್ 90 ಡಿಗ್ರಿ. ಇವಿಷ್ಟನ್ನ ನಾವು ಸ್ಟ್ಯಾಂಡರ್ಡ್ ಡಿಗ್ರಿ ಅಂತ ಅಥವಾ ಸ್ಟ್ಯಾಂಡರ್ಡ್ ಆಂಗಲ್ ಅಂತ ನಾವು ಕಾಮನ್ ಆಗಿ ಕರಿತೇವೆ. ಇದ್ರ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟರ್ ಇಲ್ಲದೆ ನಾವು ಮಾಡಬಹುದಾಗಿದೆ. ಸೊ ಇದಕ್ಕೆ ನಾವು ಕ್ಯಾಲ್ಕುಲೇಟರ್ ಇಲ್ಲದೆ ಮಾಡಬಹುದಾಗಿದೆ. ಹೇಗೆಂದ್ರೆ ಈ ವ್ಯಾಲ್ಯೂಸ್ ಟೇಬಲ್ ಏನಿದೆಯಲ್ಲ ಅವನ್ನ ನಾವು ಕ್ಲಿಯರ್ ಮಾಡ್ಕೊಳ್ಬೇಕಾಗಿರುತ್ತೆ. ಫಸ್ಟ್ ಇವನ್ನ ನಾವು ಕ್ಲಿಯರ್ ಮಾಡ್ಕೊಂಡಿದ್ವಿ ಅಂತ ಅಂದ್ರೆ ನಾವು ಯಾವುದೇ ರೀತಿ ಕ್ಯಾಲ್ಕುಲೇಟರ್ ಇಲ್ಲದೆ ಇದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬಹುದಾಗಿದೆ. ಆದ್ರೇನು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಇದಕ್ಕೆ ಈ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಏನಿದೆ ಅದು ವೆರಿ ಮಚ್ ಇಂಪಾರ್ಟೆಂಟ್ ಆಗಿದೆ. ಓಕೆನಾ? ಸೊ ಇದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರ್ಬೋದು, ಬೋರ್ಡ್ ಎಕ್ಸಾಮ್ಗೆ ಇರ್ಬೋದು, ಇದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್. ಇವುಗಳ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ನ ನೋಡ್ತಾ ಹೋಗೋಣ. ಓಕೆನಾ? ಫಸ್ಟ್, if theta equals to 30 degree, then prove that 3 sin theta minus 4 sin cube theta equals to sin 3 theta. ಸೊ ನಾವು ಏನ್ ಪ್ರೂವ್ ಮಾಡಬೇಕಿದೆ ಅಂತಂದ್ರೆ 3 sin theta minus 4 sin cube theta equals to sin 3 theta ನಾವು ಪ್ರೂವ್ ಮಾಡಬೇಕು ಅಂತಂದ್ರೆ ಅಲ್ಲಿ LHS ಮತ್ತೆ RHS ಇದ್ದೇ ಇರುತ್ತೆ. ಸೊ ನಾವು LHS equals to RHS ಅಂತ ಪ್ರೂವ್ ಮಾಡ್ಲಿಕ್ಕಿರುತ್ತೆ. So first consider LHS. Consider LHS. So 3 sin theta. Sin theta. Theta ಅಂದ್ರೆ ಎಷ್ಟು? 30 ಡಿಗ್ರಿ ಅಲ್ವಾ? So 30 ಡಿಗ್ರಿ minus 4 sin ಎಷ್ಟು ಡಿಗ್ರಿ ಅಂಡ್ ಥೀಟಾ ಅಂದ್ರೆ ನಮ್ಗೆ ಗೊತ್ತಿದೆ 30 ಡಿಗ್ರಿ ಅಂತ. ಇಟ್ಸ್ ಕ್ಯೂಬ್. ಇಟ್ಸ್ ಕ್ಯೂಬ್ ಅಲ್ವಾ? ಸೊ ಅದನ್ನ ಈಗ ಸಿಂಪ್ಲಿಫೈ ಮಾಡ್ತಾ ಬರೋಣ. 3 sin 30 ಡಿಗ್ರಿ. sin 30 ಡಿಗ್ರಿ ಅಂತಂದ್ರೆ ಎಷ್ಟು? 1/2. 1/2 minus 4 sin 30 ಇದೆ sin 30 ಡಿಗ್ರಿ ಕ್ಯೂಬ್. sin 30 ಡಿಗ್ರಿ ಅಂತಂದ್ರೆ ಎಷ್ಟು? 1/2 ಇಟ್ಸ್ ಕ್ಯೂಬ್. ಓಕೆನಾ? ಇಲ್ಲಿ ನಮ್ಗೆ ಇಲ್ಲಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಈ ಇದರಲ್ಲಿ ಆಗಲ್ಲ. ಸೊ 3/2 ಮೈನಸ್ ಆಫ್ 4 ಆಸ್ ಇಟ್ ಈಸ್ ಇಟ್ಕೊಂಡು 1/2 ಇಟ್ಸ್ ಕ್ಯೂಬ್ ಮಾಡೋಣ. 1 ಕ್ಯೂಬ್ ಈಸ್ 1, 2 ಕ್ಯೂಬ್ ಈಸ್ 8, 2 2s are 4, 4 2s are 8. ಸೊ 4 1s are 4 2s are ಇದು ಈಸಿಲಿ ಕ್ಯಾನ್ಸಲ್ ಆಯ್ತು. ಸೊ ಇಟ್ ಇಂಪ್ಲೈಸ್ 3/2 minus 1/2, that is 2/2 equals to how much? Yes, absolutely right, that is 1. 2 and 2 gets cancelled. So ಇದೇನಾಯ್ತು ನಮ್ದು LHS ಅಲ್ವಾ? ಸೊ RHS ನೋಡೋಣ. RHS ಏನಪ್ಪಾ ಅಂತ ನೋಡೋಣ ಈಗ. ಸೊ RHS ನಮ್ಗೆ ಏನ್ ಕೊಟ್ಟಿದ್ದಾರೆ ಅವರು? sin 3 theta ಅಲ್ವಾ? ಚೆಕ್ ಮಾಡ್ಕೊಳ್ಳಿ. sin 3 theta, yes, that is sin 3 theta. theta ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅವರು? theta ಅಂದ್ರೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 3 into 30 ಡಿಗ್ರಿ, that is sin 3 theta, 3 into theta.
ಸೊ ಇದೇನಾಯ್ತು sin 90. ನಮಗೆ ಆಲ್ರೆಡಿ sin 90 ವ್ಯಾಲ್ಯೂ ಗೊತ್ತಿದೆ, ಎಷ್ಟುದು, ದಟ್ ಈಸ್ 1. ಸೊ ಇದು RHS ಆಯ್ತು. ಸೊ ನಮ್ಗೆ ಏನು ಕನ್ಕ್ಲೂಷನ್ ಕೊಡ್ಬೋದು ಅಂತಂದ್ರೆ LHS ಈಕ್ವಲ್ಸ್ ಟು RHS ಅಂತ ಕನ್ಕ್ಲೂಷನ್ ಕೊಡ್ಬೋದಾ? ಯಾಕೆಂದ್ರೆ ನೋಡಿ LHS ನಮ್ಗೆ ಎಷ್ಟು ಬಂದಿತ್ತು, 1 ಬಂದಿತ್ತು. ಸೊ ಇಲ್ಲೂ ಕೂಡ ನಮಗೆ 1 ಬರ್ತಾ ಇದೆ. ಸೊ LHS ಈಕ್ವಲ್ಸ್ ಟು RHS ಅಂತ ಹೇಳಬಹುದಾಗಿದೆ. ಸೊ ಇಟ್ ಈಸ್ ಪ್ರೂವ್ಡ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎಲ್ಲವೂ ಕೂಡ ಇಷ್ಟೇ ಈಸಿ ಆಗಿರುತ್ತೆ ಅಂತ ಹೇಳಕ್ ಬರಲ್ಲ, ಕೆಲವೊಂದು ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಕಾಂಪ್ಲಿಕೇಟೆಡ್ ಇದ್ರೂ ಕೂಡ ನಮಗೆ ಆ ಟೇಬಲ್ ಒಂದು ಕರೆಕ್ಟ್ ಆಗಿ ಬರುತ್ತೆ ಅಂತಂದ್ರೆ ನಾವು ಇದನ್ನ ಈಸಿಯಾಗಿ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಸೊ ಏನ್ ಕೇಳಿದಾರೆ ಅವ್ರೀಗ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ, ಫೈಂಡ್ ದ ವ್ಯಾಲ್ಯೂ ಆಫ್ 4/3 tan square 60 degree plus 3 cos square 30 degree minus 2 sec square 30 degree minus 3/4 cot square 60 degree. ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು, ಇದರ ವ್ಯಾಲ್ಯೂ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಿದೆ. ಸೊ 4/3 tan square 60 degree, tan square 60 degree. So tan 60 value is to √3 ಅಲ್ವಾ? It's a square, tan square ಕೊಟ್ಟಿದ್ದಾರೆ, so it's a square plus 3 cos square 30 degree, cos 30 degree value ಎಷ್ಟಿದೆ, √3/2 ಅಲ್ವಾ? It's a square minus 2 secant square 30, secant 30 value ಎಷ್ಟಿದೆ, so secant 30 value 2/√3 ಅಂತ ಇದೆ. It's square minus 3/4, how much, cot square 60 degree, cot 60 value is to 1/√3. It's square ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವೀಗ ಸಿಂಪ್ಲಿಫೈ ಮಾಡ್ತಾ ಬರೋಣ. ಈಕ್ವಲ್ಸ್ ಟು 4/3 of √3 into √3 is what, 3 ಅಲ್ವಾ, plus 3 into √3 into √3, how much, 3, 2 into 2, 4, minus 2 as it is ಬರ್ಕೊಳ್ಳಿ, minus 2 into 2, 2 square, that is 4/√3 into √3, how much, that is 3, minus 3/4 into 1 into 1, that is 1/√3 into √3 is 3. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ, ಎಲ್ಲೆಲ್ಲಿ ಸಿಂಪ್ಲಿಫೈ ಮಾಡ್ಬೋದು ಅಂತದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 3 gets cancelled, here is also 3 and 3 gets cancelled. So 4 plus 3 into 3, how much, 9/4, 9 divided by 4, minus 2 4s are 8/4, 8 by how much, 3, and here 1/-1/4. ಓಕೆ, ನಾವೀಗ ಫಸ್ಟ್ ಪಾಸ್ ಇಲ್ಲಿ ನಾವು LCM ತೆಗೆದು ಬರ್ಕೊಳ್ಳೋಣ. ಫಸ್ಟ್ 4 4s are how much, 4 4s are 16 plus 9, that is 25/4 ಅಂತ ಬರ್ಕೊಳ್ಳೋಣ, minus 8/3 minus 1/4 ಆಯ್ತು. ಈಗ ಇವೆಲ್ಲರದ್ದು ನಾವು ಕಾಮನ್ ಆಗಿ ಏನು LCM ತಗೊಂಡಾಗ ಎಷ್ಟಾಗುತ್ತೆ ಅಂದ್ರೆ ಅದು 12 ಆಗುತ್ತೆ ಡಿನೋಮಿನೇಟರ್ ಅಲ್ಲಿ. ಸೊ 4 3s are 12. ಸೊ ಇದನ್ನ ನ್ಯೂಮರೇಟರ್ ಮತ್ತೆ ಡಿನೋಮಿನೇಟರ್ ಎರಡರಿಂದನೂ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ 25 3s are how much, yes, that is 75, minus 8 4s are 32, and 4 3s are 1 3s are how much, that is 3.
ಸಿಂಪ್ಲಿಫೈ ಮಾಡಿದಾಗ ಇದನ್ನ minus 32 minus 3 is minus 35. 75 minus 35, that is equals to how much? 40. Sarina? 40 by 12 is how much? Simplify ಮಾಡ್ಕೊಳ್ಳಿ ಇಲ್ಲಿ. 4 3s are 4 10s are. That is 10 by 3. ಇದನ್ನ ಹೀಗೆ ಕೂಡ ಬರೀಬಹುದು. ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರೆದಾಗ 3 3s are 9, 1 by 3 ಅಂತ ಬರೀಬಹುದಾ? 3 3s are 9, 1 plus 9 plus 1, that is 10. So final answer ಎಷ್ಟಾಯ್ತು ನಮ್ದು? 3. ಸೊ ನಾವು ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂತ ಅಂದ್ರೆ 3 ಇಷ್ಟು ಬರುತ್ತೆ. ಏನು ಅಂದ್ರೆ 3. ಸೊ ನಮ್ಮ ಫೈನಲ್ ಆನ್ಸರ್ ಇದು ಬಂತು. ಇದು ನಮ್ಮ ಫೈನಲ್ ಆನ್ಸರ್. ನೆಕ್ಸ್ಟ್ ನೋಡೋಣ. Next one. Yes. We have to prove that cos 2 theta that is equals to. So we have to prove that cos 2 theta that is equals to cos square theta minus sin square theta. Here this is LHS, this is RHS. First now we have to consider LHS. LHS that is equals to cos 2 theta, cos 2 into theta. Theta is how much? 30 degree. Simplify ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂದ್ರೆ cos 60. Cos 60 is how much? Cos 60 is, yes, that is 1 by 2. ಸರಿ, ಇದು ನಮ್ದು LHS ಆಯ್ತು. Call it as LHS. This is equation 1. And consider RHS. ನಾವು ಈಗ RHS ಅನ್ನು ಪ್ರೂವ್ ಮಾಡಬೇಕಿದೆ. Cos square theta. Cos square theta means ಎಷ್ಟು? Cos of 30 degree whole square minus sin 30 degree whole square. is simplify ಮಾಡ್ತಾ ಬರೋಣ. Cos 30 that is equals to cos 30. Cos 30 ಅಂದ್ರೆ ಎಷ್ಟು ಅಂತಂದ್ರೆ √3 by 2. ಹೌದಾ? Its whole square minus sin 30 1 by 2 whole square. It implies √3 into √3, that is 3 by 2. 2 into 2, 4 minus 1 by 4. ಹೇಗೆ ಗೊತ್ತಾಯ್ತಾ? 1 into 1, that is 1. 2 into 2, that is 4. 2 into 2 ಅಂದ್ರೆ ಸ್ಕ್ವೇರ್ ಇದೆ. 2 square is 4. ಸಿಂಪ್ಲಿಫೈ ಮಾಡಿದ್ರೆ ನಮಗೆ 3 minus 1, that is 2 by 4 ಅಂತ ಬಂತು. 2 by 4 ಅಂದ್ರೆ 2 ones are 2 twos are, that is equals to 1 by 2. So ನಮಗೆ RHS is also ಎಷ್ಟು? 1 by 2 ಅಂತ ಬಂತು. ಹೌದಾ? It is equation 2. From equation 1 and 2 ನಮ್ಗೆ ಏನಂತ ಗೊತ್ತಾಯ್ತು? LHS that is equals to RHS ಅಂತ ಪ್ರೂವ್ ಆಯ್ತು ನಮ್ಗೆ. ಹೌದಾ? LHS ಎಷ್ಟು? 1 by 2 ಬಂದಿತ್ತು ಇದು, and RHS that is also 1 by 2. Okay, next problem ನೋಡೋಣ. ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ ಅಲ್ವಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇದು ಅಷ್ಟು ಲೈಕ್ ಕಾಂಪ್ಲಿಕೇಟೆಡ್ ಇರಲಿಲ್ಲ, ಇದು ಈಸಿ ಇತ್ತು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಹೇಗಿದೆ ಅಂತ. ಸೊ ಇದು ನೋಡಿ, ಇದು ಮಜಾ ಇದೆ ಅಲ್ವಾ? ಇಲ್ಲಿ ನಮಗೆ 2 angles ಕೊಟ್ಟಿದ್ದಾರೆ, ಎರಡೆರಡು ಆಂಗಲ್ ನ ಕೊಟ್ಟಿದ್ದಾರೆ ನಮಗೆ. ದಟ್ ಈಸ್ 160 ಡಿಗ್ರಿ ಅಂತ
another one is 30 degree, sorry 30 degree ಅಂತ ಕೊಟ್ಟಿದ್ದಾರೆ ಅಲ್ವಾ. ಏನಾಗಿದೆ ಹಾಗಿದ್ರೆ ಇಲ್ಲಿ ನಾವು ಏನ್ ಮಾಡಬೇಕು ಅಂತ ನೋಡೋಣ. So ಅವ್ರು ಹೇಳ್ತಾ ಇದ್ದಾರೆ sin of, we have to find out if a equals to 60 degree, b equals to 30 degree, verify that sin a minus b equals to sin a into cos b minus cos a into sin b. We have to verify it first. We have to consider what? LHS. LHS equals to sin of a minus b. Sin of a ಎಷ್ಟಿದೆ 60 ಡಿಗ್ರಿ ಇದೆ ಹೌದಾ, ಮೈನಸ್ ಬಿ ಎಷ್ಟಿದೆ 30 ಡಿಗ್ರಿ ಇದೆ, ಈಕ್ವಲ್ಸ್ ಟು ಎಷ್ಟಿದೆ ಸೈನ್ ಆಫ್ 60 ಯಲ್ಲಿ 30 ಹೋಯ್ತು ಅಂತಂದ್ರೆ ಇದು 30 ಆಯ್ತು ಅಲ್ವಾ. ಸೈನ್ 30 ವ್ಯಾಲ್ಯೂ ಎಷ್ಟು 1/2. ಇದು ನಮ್ಮ LHS. ಇದು ನಮ್ಮ LHS ಆಯ್ತು. ಸೊ RHS ನೋಡಿದ್ವಿ ಅಂತಂದ್ರೆ RHS sin a cos b, sin of a sin 60 degree into cos b cos 30 degree minus cos a cos of a means what 60 degree into sine of how much? Yes, sine of 30 degree. So sine 60 ಅಂತ ನಾವು ಆಲ್ರೆಡಿ ಗೊತ್ತು √3/2 ಅಂತ into cos 30 is also √3/2 minus cos 60 is how much 1/2 into sin 30 is 1/2. Finally √3 into √3 is how much 3/2 minus 1/2. How much? That is 3 ಇಲ್ಲಿ 1 ಆಯ್ತು ಅಂತಂದ್ರೆ 2/2. 2 ones are 2 ones, that's cancelled, so 1. That is how much? ಸಾರಿ, ಇಲ್ಲಿ ಮಿಸ್ಟೇಕ್ ಆಯ್ತು, ಇಲ್ಲಿ ಸರಿ ತಪ್ಪಾಯ್ತು. ಇಲ್ಲಿ ಏನಾಯ್ತು ಅಂದ್ರೆ √3 ಇದೆಲ್ಲ 3 √3 into √3 is 3/4 right, minus 1/4 that is equals to ಎಷ್ಟಾಯ್ತು 3 1 ಆಯ್ತು ಅಂದ್ರೆ 2/4 ಆಯ್ತು. 2/4 2 1s 2 2s, that is 1/2. ನಮಗೆ RHS ಕೂಡ ಎಷ್ಟು ಸಿಗ್ತಾ ಇದೆ, RHS ಕೂಡ ನಮಗೆ 1/2 ಅಂತಾನೆ ಸಿಗ್ತಾ ಇದೆ. ಸೊ ನಾವೀಗ ಏನ್ ಹೇಳ್ಬಹುದು, ಫೈನಲ್ ಆಗಿ ಕನ್ಕ್ಲೂಷನ್ ಕೊಡ್ಬಹುದು ಏನಪ್ಪಾ ಅಂತಂದ್ರೆ LHS that is equals to RHS, hence it is proved. ಅರ್ಥ ಆಯ್ತಲ್ವಾ, ಇಲ್ಲಿ ಸಣ್ಣ ಮಿಸ್ಟೇಕ್ ಆಯ್ತು. ಸೊ ಇಲ್ಲಿ ಈ ತರನೇ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗತ್ತೆ. ನಮಗೆ ಈ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು, ನಾವು ಎಕ್ಸಾಮ್ ಅಲ್ಲಿ ನಾವು ಈ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಅಂತಾನೆ ನಮ್ಗೆ ಈ ತರ ಪ್ರಾಬ್ಲಮ್ಸ್ ನಾವು ಕೊಟ್ಟಿರ್ತಾರೆ. ನಾವು ಈ ತರ ಕನ್ಫ್ಯೂಷನ್ ಮಾಡ್ಕೊಳ್ದೇನೆ ನಾವು ಕ್ಲಿಯರ್ ಆಗಿ ಮಾಡಿದ್ವಿ ಅಂದ್ರೆ ನಮಗೆ ಸರಿಯಾಗಿ ಬರುತ್ತೆ. ನಮ್ಗೆ ಅವ್ರಿಗೆ ಪ್ರೂವ್ ಮಾಡಿ ಅಂತ ಕೊಟ್ರು ಅಂತಂದ್ರೆ ಅದು ಈಸಿಯಾಗಿ ನಾವಿದೆ ಎಲ್ಲಿ ತಪ್ಪುದ್ವಿ ಅಂತ ಗೊತ್ತಾಗುತ್ತೆ, ನಾವು ಕ್ಲಿಯರ್ ಆಗಿ ಮಾಡ್ಕೊಳ್ಬಹುದಾಗಿದೆ. ಅವ್ರು ಒಂದೊಂದ್ಸಲ ಈಗ ಪ್ರೂವ್ ದಟ್ ಅಂತ ಕೊಡೋದಿಲ್ಲ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಅಂತ ಫಾರ್ ಎಕ್ಸಾಂಪಲ್ ಹೀಗೆ ಜಸ್ಟ್ ಇವಿಷ್ಟನ್ನೇ ಕೊಡ್ಬಹುದು ಅಥವಾ ಇವಿಷ್ಟನ್ನೇ ಕೊಡ್ಬಹುದು. ಇವಿಷ್ಟನ್ನೇ ಸೈನ್ ಆಫ್ a ಮೈನಸ್ ಬಿ ಅಂತ ಕೊಟ್ಟಾಗ ನಾವು ಕ್ಲಿಯರ್ ಆಗಿ ಮಾಡಿಬಿಡ್ಬಹುದು. ಬಟ್ ಸೈನ್ a ಇಂಟು ಕಾಸ್ ಬಿ ಮೈನಸ್ ಕಾಸ್ a ಇಂಟು ಸೈನ್ ಹೀಗೆ ಮಾಡಿದ್ರೆ ಸ್ವಲ್ಪ ನಮ್ಗೆ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು. ಈ ಕನ್ಫ್ಯೂಷನ್ ಆಯ್ತು ಅಂದ್ರೆ ಹೀಗೆ ಚಿಕ್ಕ ಪುಟ್ಟ ಮಿಸ್ಟೇಕ್ ಆಗಿ ನಮ್ಗೆ ಫೈನಲ್ ಆನ್ಸರ್ ಏನಿರುತ್ತಲ್ಲ ಅದು ರಾಂಗ್ ಆಗ್ಬಿಡತ್ತೆ. ಸೊ ಈ ತರ ಚಿಕ್ಕ ಪುಟ್ಟ ತಪ್ಪುಗಳನ್ನ ಅವಾಯ್ಡ್ ಮಾಡಿ.
ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್. Yes, it is very simple example. Sorry, this is very simple example. So cot 30 degree, cot 30 degree estappa, cot 30 degree is root, sorry cot 30 is to root 3, ಹೌದಾ. and tan 30 plus tan 30 is what? 1 by root 3. So ಇದ್ರದ್ದು LCM ತೆಗೆದ್ವಿ ಅಂತ ಅಂದ್ರೆ root 3 into root 3, that is 3 plus 1 by root 3, that is 4 by root 3 ಅಂತ ಆಗುತ್ತೆ. ಇಷ್ಟು ಕೂಡ ಬರಿಬಹುದು, ಆದ್ರೆ ಕೆಲವೊಮ್ಮೆ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ರ್ಯಾಷನಲೈಸ್ ಮಾಡ್ಬೇಕಾಗುತ್ತೆ. ರ್ಯಾಷನಲೈಸ್ ಮಾಡಬೇಕು ಅಂತಂದ್ರೆ ರೂಟ್ 3 ಇಂಟು ರೂಟ್ 3, ರೂಟ್ 3 ಬೈ ರೂಟ್ 3, ನ್ಯೂಮರೇಟರ್ ಮತ್ತೆ ಡಿನೋಮಿನೇಟರ್ ನಾವು ರೂಟ್ 3 ಇಂದ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಸೊ ಅದು ರೂಟ್ 4 ರೂಟ್ 3 ಬೈ 3 ಅಂತ ಆಗುತ್ತೆ. ಇಷ್ಟು ಬರೆದ್ರೆ ನಮಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಸಿಗುತ್ತೆ. ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅವರು ಫೈನಲ್ ಆನ್ಸರ್ ಅನ್ನ 4 ಬೈ ರೂಟ್ 3 ಅಂತ ಕೊಟ್ಟರು ಅಂದ್ರೆ ಇದಕ್ಕೆ ಟಿಕ್ ಮಾಡಬಹುದು. ಸೊ ಸಪೋಸ್ ಅವ್ರು ಕೊಟ್ಟಿಲ್ಲಪ್ಪ ಅಂತಂದ್ರೆ ಇವಿಷ್ಟರು ಬರೆದ್ರೆ ಆನ್ಸರ್ 5 ಏನಿದೆ ಕರೆಕ್ಟ್ ಆಗಿ ಮಾರ್ಕ್ಸ್ ಸಿಕ್ಕೇ ಸಿಗತ್ತೆ. ಈ ತರದ್ದು ನೀವು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತ ಅಂದ್ರೆ ನಿಮಗೆ 100% ಶೋರ್ ಆಗಿ ಹೇಳ್ತೀನಿ, ನಿಮಗೆ ಈ ಸ್ಟ್ಯಾಂಡರ್ಡ್ ಆಂಗಲ್ಸ್ ಮೇಲೆ ಏನಿದೆಯಲ್ಲ ಪ್ರಾಬ್ಲಮ್ಸ್ ಅದು ಕ್ರಿಸ್ಟಲ್ ಅಂಡ್ ಕ್ಲಿಯರ್ ಆಗುತ್ತೆ. ಸೊ ನಿಮಗೇನಾದ್ರೂ ಡೌಟ್ಸ್ ಇದೆ ಅಂದ್ರೆ ನೀವು ಕಮೆಂಟ್ ಮಾಡಬಹುದು, ಓಕೆನಾ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೇನಾದ್ರೂ ಯಾವುದರ ಮೇಲೆ ನಿಮ್ಗೇನಾದ್ರೂ ವಿಡಿಯೋ ಬೇಕಿದ್ರೆ ಅದನ್ನ ಕಮೆಂಟ್ ಮಾಡಿ, ನಾನು ನಿಮಗೆ ಅರ್ಥ ಮಾಡಿಸುವಂತ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೇನಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.